ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ಯುಗಾದಿ ಹಬ್ಬಕ್ಕೆ ನಾವು ಯುಗಾದಿಗೆ ಬೇವು ಬೆಲ್ಲ ಹೇಗೆ ಮಾಡೋದಂದ್ರೆ ಇಷ್ಟೆಲ್ಲ ಐಟಮ್ಸ್ ತೊಗೊಂಡು ನಾವು ಬೇವು ಬೆಲ್ಲ ಮಾಡ್ತೀವಿ. ಉತ್ತರ ಕರ್ನಾಟಕ ಕಡೆ ಈ ಥರದ್ದೇ ಮಾಡೋದು ಫೇಮಸ್ಸು. ನೀವು ಯಾವ್ಯಾವ ಥರ ಇದರಲ್ಲಿ ಯಾವ ಥರ ಆದರೂ ಬೇಕಾದ್ರೆ ಮಾಡ್ಕೋಬೋದು. ನೋಡಿ, ಒಂದು ನಿಂಬೆಹಣ್ಣು ಗಾತ್ರಷ್ಟು ಹುಣಸೆಹಣ್ಣು ತೊಗೋಬೇಕು, ಸ್ವಲ್ಪ ಬೆಲ್ಲ, ಗಸಗಸೆ, ಬೇವಿನ ಹೂವು, ಸ್ವಲ್ಪ ಕಾಯಿ, ಕೊಬ್ಬರಿ, ಒಣ ಕೊಬ್ಬರಿ, ದ್ರಾಕ್ಷಿ, ಕಡಲೆಪಪ್ಪು, ಮಾವಿನಕಾಯಿ, ನೋಡಿ ಸ್ವಲ್ಪ ಕಲ್ಸಕ್ರೆ, ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಉತ್ತತ್ತಿ, ಏಲಕ್ಕಿ, ಜಾಜಿಕಾಯಿ. ನೋಡಿ, ನಾನು ಕಡಲೆಪಪ್ಪು ತೊಗೊಂಡಿದ್ನಲ್ಲ, ಇದರಲ್ಲಿ ನಾನು ಅರ್ಧ ಹಾಕ್ಕೊತಾ ಇದ್ದೀನಿ. ನೀವು ಜಾಸ್ತಿ ಜನ ಇದ್ದರೆ ನೀವು ಜಾಸ್ತಿ ಹಾಕ್ಕೋಬೋದು. ನೋಡಿ, ಕಾಯಿ ಪೀಸು ಇಷ್ಟು, ಒಣ ಕೊಬ್ಬರಿ ಇಷ್ಟು ತುರ್ಕೊಂಡಿದ್ದೀನಿ. ಇವಾಗ ನಾನು ಒಂದಿಷ್ಟೇ ಇಷ್ಟು ದಪ್ಪ ಇರೋದು ಕೆಂಪು ಕಲ್ಸಕ್ರೆ ನಾನು ಹಾಕ್ಕೊಂಡಿದ್ದೀನಿ. ಆಮೇಲೆ ಬೆಲ್ಲ ಸ್ವಲ್ಪ ಹಾಕ್ಕೊಳ್ಳೋಣ. ಸ್ವಲ್ಪ ನಾನು ಬೆಲ್ಲ ಹಾಕ್ಕೊತಾ ಇದ್ದೀನಿ. ಇದನ್ನು ನಾವು ಈಗ ಪೌಡ್ರ್ ಮಾಡ್ಕೊಂಬರೋಣ. ನೋಡಿ, ಈ ಥರ ನಾವು ರುಬ್ಕೊಂಬರ್ಬೇಕು. ಇಷ್ಟು ಚೆನ್ನಾಗಿ ನೀರು ಹಾಕಬಾರ್ದು. ಅದೇ ಥರ ನಾವು ಹಾಕಿಬಿಟ್ಟು ಒಣ ಪುಡಿ ಮಾಡ್ಕೊಂಡು ಬರಬೇಕು. ಇದು ನೀವು ಪಕ್ಕಕ್ಕಿಟ್ಟು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ನೋಡಿ, ನಾವು ರುಬ್ಬಿರೋದೆಲ್ಲ ನಾವು ಇದಕ್ಕೆ ಪಾತ್ರೆಗೆ ಸುರ್ಕೊಳ್ಳೋಣ. ನೀವು ಜನ ಜಾಸ್ತಿ ಇದ್ದರೆ ನೀವು ಜಾಸ್ತಿ ಮಾಡ್ಕೋಬೇಕು. ನಾವು ಸ್ವಲ್ಪ ಕಡಿಮೆ ಇರೋದಕ್ಕೆ ನಾನು ಕಡಿಮೆ ಮಾಡ್ಕೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡಿದ್ದೀವಲ್ಲ, ಅದನ್ನ ಹಾಕೋಣ. ನೋಡಿ, ಈ ಥರ ಪುಡಿ ಪುಡಿ ಮಾಡಿಕೊಂಡು ಹಾಕ್ಕೋಬೇಕು. ಏಲಕ್ಕಿ ಕುಟ್ಟಬೇಕು, ಗೋಡಂಬಿ, ದ್ರಾಕ್ಷಿ, ಆಮೇಲೆ ಖರ್ಜೂರ ಎಲ್ಲ ನಾವು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ನೋಡಿ, ನಾವು ಜಾಜಿಕಾಯಿ ತೊಗೊಂಡಿದ್ವಲ್ಲ, ಜಾಸ್ತಿ ಹಾಕೋಕ್ಕೆ ಹೋಗಬಾರ್ದು. ಒಂದು ಚಿಟಿಕೆ ಅಷ್ಟೇ ನಾವು ತುರಿದ್ಬಿಟ್ಟು ಹಾಕ್ಕೋಬೇಕು. ಯಾಕಂದ್ರೆ ಅದು ತುಂಬ ಸ್ಮೆಲ್ ಹೊಡೆಯುತ್ತೆ. ಅದಕ್ಕೆ ನಾವು ದ್ರಾಕ್ಷಿ ತೊಗೊಂಡಿದ್ವಲ್ಲ, ಈ ಥರ ಕಟ್ ಮಾಡಿ ನಾವು ಹಾಕ್ಕೊಳ್ಳೋಣ. ನೋಡಿ, ಸ್ವಲ್ಪ ನಾನು ಮಾವಿನಕಾಯಿ ತುರ್ಕೊಂಡಿದ್ದೀನಿ. ಅದು ತುರಿದಿರೋದು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಹುಣಸೆ ಹಣ್ಣಿನ ಹುಳಿ ನಾವು ಒಂದು ನಿಂಬೆಹಣ್ಣು ಗಾತ್ರ ಅಷ್ಟು ತೊಗೊಂಡಿದ್ದೆ. ಇವಾಗ ಇದನ್ನು ಸಣ್ಣಗೆ ಈ ಥರ ಕಿವುಚ್ಬಿಟ್ಟು ನಾವು ಇದನ್ನು ನೀರು ಹಾಕ್ಕೊಳ್ಳೋಣ. ನೋಡಿ, ಈ ಥರ ಸೈಡ್ಗೆ ಹಿಡಿದ್ಬಿಟ್ಟು ಈ ಥರ ನಾವು ನೀರು ಹಾಕ್ಕೊಳ್ಳೋಣ. ಹುಳಿ ನೀವು ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಇವಾಗ ಸ್ವಲ್ಪ ನಾನು ಗಸಗಸೆ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ನಾವು ನೀರು ಹಾಕ್ಕೊಳ್ಳೋಣ. ನಮ್ಗೆ ಎಷ್ಟು ಬೇಕೋ ನೀರು ನೋಡ್ಕೊಂಬಿಟ್ಟು ನೀವು ಫ್ರಿಜ್ಜಲ್ಲಿ ಇಟ್ಟು ತಣ್ಣಗೆ ನೀರು ಹಾಕಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ತಣ್ಣಗೆ ನೀರು ಇರೋಲ್ಲ, ಮಕ್ಕಳೆಲ್ಲ ಕುಡಿತಾರಂತೆ. ಇವಾಗ ಬೇಸಿಗೆ ಕಾಲ ಇರೋದಕ್ಕೆ ನೀವು ಐಸ್ ಕ್ಯೂಬ್ ಹಾಕ್ಕೋಬೋದು. ಆಮೇಲೆ ತಣ್ಣೀರು ಬಾಟ್ಲಲ್ಲಿ ಇಟ್ಬಿಟ್ಟು ನೀವು ಹಾಕ್ಕೋಬೋದು. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೋಡಿ, ಇನ್ನೂ ಸ್ವಲ್ಪ ನಾನು ನೀರು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅದು ಗಟ್ಟಿನೂ ಇರಬಾರ್ದು, ತೆಳ್ಳಗೂ ಇರಬಾರ್ದು, ಅಷ್ಟು ಚೆನ್ನಾಗಿರಬೇಕಿದು. ಹುಳಿ ನೋಡಿಬಿಟ್ಟು ನೀವು ಹಾಕ್ಕೋಬೇಕು. ನಾನು ಬೆಲ್ಲ, ಸಕ್ಕರೆ, ಕಲ್ಸಕ್ಕರೆ, ಹುಣಸೆಹಣ್ಣು ಹುಳಿ, ಡ್ರೈ ಫ್ರೂಟ್ಸು ಎಲ್ಲ ಹಾಕ್ಕೊಂಡಿದ್ದೀನಿ. ನೀವು ಯಾವ ಥರ ಏನೇನು ಹಾಕ್ಕೋತೀರಂತ ಹಾಕ್ಕೊಂಡು ಮಾಡ್ಬೋದು. ಲಾಸ್ಟಿಗೆ ಬೇವು ಅಂದ್ರೆ ನಾವು ಬೇವಿನ ಹೂವು ಹಾಕಬೇಕು. ನೋಡಿ, ನಾನು ಬೇವಿನ ಹೂವು ಹಾಕಿದ್ರೇ ಇವಾಗ ಯುಗಾದಿ ಹಬ್ಬ ಅನಿಸೋದು. ನಾನು ಬೇವಿನ ಹೂವು ಹಾಕಿಬಿಟ್ಟು ನಾನು ತಿರುವಿ ಮಕ್ಕಳಿಗೆಲ್ಲ ಹಾಕ್ಕೊಟ್ರೆ ಮಾತ್ರ ಸೂಪರಾಗಿ ತಿನ್ಕೊತಾರೆ. ಈ ಥರ ಮಾಡೋದೊಂದು ತುಂಬ ಈಜಿ, ಸುಲಭ. ಇದು ನಾಳೆ ನೀವು ಹಬ್ಬಕ್ಕಂತ ಇದನ್ನು ತಯಾರು ಮಾಡಿ ಇಟ್ಕೋಬೇಕು. ನೋಡಿ, ಸ್ವಲ್ಪ ಲಾಸ್ಟಿಗೆ ಒಂದು ಚಿಟಿಕೆಯಷ್ಟು ನಾವು ಉಪ್ಪು ಹಾಕ್ಕೊಳ್ಳೋಣ. ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಈ ಥರದೊಂದು ಮಾಡಿಕೊಂಡು ಯುಗಾದಿ ಹಬ್ಬದ ದಿವಸ ನೀವು ಇದೆಲ್ಲ ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು. ವರ್ಷಕ್ಕೊಂದಿನ ಈ ಥರ ಮಾಡ್ಬೋದು. ಮಾಡಿಬಿಟ್ಟು ನಾವು ಇದನ್ನು ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ಲರಿಗೂ ಕೊಡ್ಬೋದು. ಎಣ್ಣೆ ಸ್ನಾನ ಮಾಡಿದ ತಕ್ಷಣವೇ ಇದನ್ನು ಬೇವು ಬೆಲ್ಲ ಮಾಡಿ ನಾವು ದೇವ್ರ ಮುಂದೆ ನೈವೇದ್ಯಕ್ಕಿಟ್ಟು ಇದನ್ನು ನಾವು ಕುಡಿಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ಥರ ನಾನು ಬೇವು ಮಾಡಿದ್ದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.